ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ನಮ್ಮ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಮ್ಮ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ಮೀನಾ ಮನೆಗೆ ತಡವಾಗಿ ಬಂದಿರೋದಕ್ಕೆ ಶಾಂತಿ ಬೈತಾ ಇರ್ತಾರೆ. ಆಗ ಮೀನಾ, ನಾನು ಶ್ರುತಿಗೆ ಹೇಳಿಬಿಟ್ಟೆ ಹೋಗಿದ್ದೆ ಅತ್ತೆ ಅಂತ ಹೇಳ್ತಾಳೆ. ಆಗ ಶ್ರುತಿ, ನನಗೇನು ಹೇಳಿಲ್ವಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಶಾಂತಿ, ಮೀನಾನೇ ಸುಳ್ಳು ಹೇಳ್ತಿರೋದು, ಮನೇಲಿದ್ರೆ ಅಡುಗೆ ಮಾಡಬೇಕಾಗುತ್ತೆ ಅಂತ ಊರು ಸುತ್ತಕ್ಕೆ ಹೋಗಿದ್ದಾಳೆ ಅಂತಾಳೆ. ಅದಕ್ಕೆ ರಂಗನಾಥ್, ಬಾಯಿದೆ ಅಂತ ಏನೇನೋ ಒದರಬೇಡ, ಏನೋ ಗೊಂದಲ ಆಗಿದೆ ಅಂತಾರೆ. ಅದಕ್ಕೆ ಮನೋಜ, ಅಪ್ಪ ಇದರಲ್ಲಿ ಗೊಂದಲ ಏನಿದೆ, ಶ್ರುತಿನೇ ಹೇಳ್ತಿದ್ದಾಳಲ್ಲ ನನಗೆ ಹೇಳ್ಬಿಟ್ಟು ಹೋಗಿಲ್ಲ ಅಂತ. ಒಂದು ಮೀನಾ ಸುಳ್ಳು ಹೇಳ್ತಿರ್ಬೇಕು, ಇಲ್ಲ ಈ ಶ್ರುತಿನೇ ಸುಳ್ಳು ಹೇಳ್ತಿರ್ಬೇಕು ಅಂತಾನೆ. ಅದಕ್ಕೆ ಶ್ರುತಿ, ಹಲೋ, ನಾನು ಯಾಕೆ ಸುಳ್ಳು ಹೇಳಿ, ಮೀನವರು ನನ್ನ ಹತ್ರ ಬಂದು ಏನೂ ಹೇಳೇ ಇಲ್ಲ, ಹೇಳಿದ್ರೆ ಹೇಳಿದ್ದೆ ಅಂತ ಹೇಳ್ತಾ ಇದ್ದೆ, ಇಲ್ಲ ಅಂತಾರೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ, ಅದರಲ್ಲಿ ಸುಳ್ಳಾಕೆ ಹೇಳಿ ನಾನು ಅಂತ ಕೋಪ ಮಾಡ್ಕೊತಾಳೆ. ಅದಕ್ಕೆ ಮೀನಾ, ಶ್ರುತಿ ಬೆಳಿಗ್ಗೆ ನಾನು ನಿನ್ಗೆ ಹೇಳ್ಬಿಟ್ಟು ಹೋದ್ನಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಶ್ರುತಿ, ಇಲ್ಲ ಮೀನವ್ರೆ, ನೀವು ನನಗೇನು ಹೇಳು ಹೋಗಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ರವಿ, ಅದಕ್ಕೆ ನೀವು ಬೆಳಿಗ್ಗೆ ಏನಂತ ಹೇಳೋದ್ರಿ ಅಂತ ಕೇಳಿದಾಗ ಮೀನಾ, ಅದು ನಾನು ಒಳಗಡೆ ಬಂದಾಗ ಶ್ರುತಿ ಆ ಕಡೆ ತಿರ್ಕೊಂಡು ಏನೋ ಮಾಡ್ತಾ ಇದ್ರು, ನಾನು ಆಚೆ ಹೋಗ್ತಾ ಇದ್ದೀನಿ, ಬರೋದು ಲೇಟ್ ಆಗುತ್ತೆ, ಮಾವನಿಗೆ ಹೇಳ್ಬಿಡಿ ಅಂತಾನೆ ಹೇಳಿದ್ದು. ಅದಕ್ಕೆ ಶ್ರುತಿ ಸರಿ ಅಂತಾನೂ ಹೇಳಿದ್ರು ಅಂತಾಳೆ ಮೀನಾ. ಆಗ ಸೂರ್ಯ, ಈ ಸೋನ್ ಪಾಪಡಿ ನನ್ನ ಹತ್ರ ಏನು ಹೇಳಿಲ್ವಲ್ಲ, ಸುಮ್ಮನೆ ಊರೆಲ್ಲ ಸುತ್ತ ಹಾಗೆ ಮಾಡಿದ್ಲು ಅಂತಾನೆ. ಅದಕ್ಕೆ ಶ್ರುತಿ, ಅಯ್ಯೋ ನಾನೇ ಏನೋ ಅರ್ಥ ಆಗದೆ ಕನ್ಫ್ಯೂಷನಲ್ಲಿದ್ದೀನಿ ಮೀನಾ ಅವರೇ ಅಂತಾಳೆ. ಹೌದು, ನಾನು ನಿಮಗೆ ಸರಿ ಅಂತ ಹೇಳಿದ್ನಾ ಅಂತ ಕೇಳ್ತಾಳೆ. ಹೌದು ಶ್ರುತಿ, ನೀವು ಸರಿ ಅಂತ ಹೇಳಿದ್ಮೇಲೆ ನಾನು ಆಚೆ ಹೋಗಿದ್ದು ಅಂತಾಳೆ. ಶ್ರುತಿ ಬೆಳಿಗ್ಗೆ ನಡೆದಿರೋದನ್ನೆಲ್ಲ ಜ್ಞಾಪಕ ಮಾಡ್ಕೊತ, ನಾನು ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆಗೆ ಡಬ್ಬಿಂಗ್ ಮಾಡ್ತಾ ಇದ್ದೆ, ಆಗ ನನಗೊಂದು ಕಾಲ್ ಬಂತು, ನಾನು ಫೋನಲ್ಲಿ ಮಾತಾಡ್ತಾ ಸರಿ ಅಂತ ಹೇಳಿದೆ, ಅದನ್ನು ತಪ್ಪಾಗಿ ಮೀನಾ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಶ್ರುತಿ ನಗ್ತಿರ್ತಾಳೆ ಜೋರಾಗಿ. ಶ್ರುತಿ ನಗ್ತಿರೋದನ್ನ ನೋಡಿ ಸೂರ್ಯ, ಸೋನ್ ಪಾಪಡಿ ಯಾಕೆ ಈಗ ದೆವ್ವ ಥರ ನಗ್ತಾ ಇದೀಯಾ ಅಂತ ಕೇಳ್ತಾನೆ. ಆಗ ಅದಕ್ಕೆ ಶ್ರುತಿ, ಈಗೆಲ್ಲ ನನಗೆ ಅರ್ಥ ಆಗ್ತಾ ಇದೆ, ಇದಕ್ಕೆಲ್ಲ ಕಾರಣ ಮಿಸ್ಕಮ್ಯುನಿಕೇಶನ್ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ, ಅದ್ಯಾರದು ಹೆಸರೇ ಹೊಸ್ದಾಗಿದೆಯಲ್ಲ, ಅವ್ರೇನು ಮಾಡಿದ್ರು ಅಂತ ಕೇಳ್ತಾನೆ. ಅದಕ್ಕೆ ಮನೋಜ, ಲೇ ಸೂರ್ಯ, ಅದು ಮಿಸ್ಕಮ್ಯುನಿಕೇಶನ್ ಅನ್ನೋದು ವ್ಯಕ್ತಿ ಅಲ್ಲ ಕಣೋ, ಅದು ಒಂದು ವಿಷಯನ ಇಬ್ರು ಬೇರೆ ಥರ ಅರ್ಥ ಮಾಡ್ಕೊಂಡಿರೋದು ಅಂತಾನೆ. ಅದಕ್ಕೆ ಶ್ರುತಿ, ಆ್ಯಕ್ಚುಲಿ ಮೀನಾ ಅವರು ನನ್ನ ರೂಮಿಗೆ ಬಂದಿರ್ಬೋದು, ನನಗೆ ಗೊತ್ತಾಗಿರಲ್ಲ ಅಷ್ಟೇ ಅಂತ ಅಂದಾಗ ಅದಕ್ಕೆ ರವಿ, ನೀನು ಓಕೆ ಅಂತ ಹೇಗಂದೆ ಶ್ರುತಿ ಅಂತ ಕೇಳ್ತಾನೆ. ಅದಕ್ಕೆ ಶ್ರುತಿ, ನಾನು ಡಬ್ಬಿಂಗಲ್ಲಿ ಮಾತಾಡಬೇಕಾದ್ರೆ ಫೋನಲ್ಲಿ ಓಕೆ ಅಂತ ಅಂದಿದ್ದು, ಅದನ್ನು ಮೀನಾ ಅವರು ತಪ್ಪಾಗಿ ತಿಳ್ಕೊಂಡು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಶ್ರುತಿ ಹೇಳ್ತಾಳೆ. ಆಗ ಮೀನಾ, ಶ್ರುತಿ ಅವರೇ, ನೀವು ಸ್ನಾನಕ್ಕೆ ಹೋಗೋದನ್ನ ನೋಡಿದೆ, ಆದರೆ ನೀವು ಕಿವಿಲಿ ಇಯರ್ಫೋನ್ ಹಾಕ್ಕೊಂಡಿರೋದನ್ನ ನಾನು ನೋಡಲಿಲ್ಲ ಅಂತ ಅಂದಾಗ ಸೂರ್ಯ, ಇದೊಂದು ಗೋಳಾಗೋಯ್ತು, ಯಾವಾಗಲೂ ಕಿವಿ ಇಯರ್ಫೋನ್ ತಗ್ಲಾಕೊಳ್ಳೋದು, ಒಬ್ಬೊಬ್ಬರೇ ಹುಚ್ಚರ ಥರ ಮಾತಾಡೋದು, ಹೀಗೇನೆ ಯಾರು ನಮ್ಮ ಕಾರಲ್ಲಿ ಒಬ್ಬೊಬ್ಬರೇ ಮಾತಾಡ್ಕೊಂಡು ಬರ್ತಾ ಇರ್ತಾರೆ, ಅದಕ್ಕೆ ನಾನೇನಾದರೂ ಹೇಳಿ ಉತ್ತರ ಹೇಳಿದ್ರೆ ನನಗೆ ಬೈತಾರೆ ಅಂತಾನೆ. ಅದಕ್ಕೆ ರವಿ, ಸೂರ್ಯ ಆದ್ರೂ ಅತ್ತಿಗೆನ ತುಂಬಾ ಮಿಸ್ ಮಾಡ್ಕೊಂಡ ಅಂತ ಅಂತಾನೆ. ಏನೋ ಸೂರ್ಯ, ಹೌದು ತಾನೇ, ಆದ್ರೂ ನೀನು ತುಂಬಾ ಭಯ ಪಟ್ಕೊಂಡಿದ್ದೆ ಅಲ್ವಾ ಅಂತಾನೆ. ಅದಕ್ಕೆ ಸೂರ್ಯ, ಭಯನಾ, ನಾನಾ, ಇಲ್ಲಪ್ಪ ಅಂತ ಮೀನಾ ಮುಖ ನೋಡಿ ಹೇಳ್ತಿರ್ತಾನೆ. ಅದಕ್ಕೆ ರವಿ, ಹೌದಾ, ಭಯ ಇಲ್ವಾ, ನಾವು ನೋಡಿದ್ವಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಶ್ರುತಿ, ಏನಾಯ್ತು ಇಲ್ಲಿ ಅಂತ ಕೇಳ್ತಾಳೆ. ಅಯ್ಯೋ ಶ್ರುತಿ, ಅದನ್ನ ಯಾಕೆ ಕೇಳ್ತೀಯ, ಸೂರ್ಯ ಅತ್ತಿಗೆ ಬಂದಾಗ ಹತ್ಕೊಂಡು ಬಂದು ಅತ್ತಿಗೆನ ಗಟ್ಟಿಯಾಗಿ ತಪ್ಕೊಂಡು ಅಳ್ತಿದ್ದ ಅಂತ ಹೇಳ್ತಾನೆ. ಅದಕ್ಕೆ ಶ್ರುತಿ, ಅಯ್ಯೋ ನಾನು ಈ ಸೀನ ಮಿಸ್ ಮಾಡ್ಕೊಂಡೆ ಅಂತ ಹೇಳ್ತಾಳೆ. ಸಾರಿ ಮೀನಾ ಅವರೇ, ನಾನು ನೀವು ಹೇಳೋದು ಕೇಳಿಸ್ಕೊಳ್ಳಿಲ್ಲ ಅಂತ ಮೀನಾಗೆ ಸಾರಿ ಕೇಳ್ತಾಳೆ ಶ್ರುತಿ. ಅದಕ್ಕೆ ಮೀನಾ, ಇಲ್ಲ ಶ್ರುತಿ, ನಿಂದೇ ತಪ್ಪು, ನಾನು ಹೋಗ್ಬೇಕಾದ್ರೆ ಇವ್ರ ಹತ್ರನಾದರೂ ಹೇಳಿ ಹೋಗ್ಬೇಕಾಗಿತ್ತು ಅಂತ ಅಂತಾಳೆ. ರವಿ, ಎಲ್ಲ ಸರಿ ಹೋಯ್ತಲ್ಲ, ಈಗ ಅದೇ ಆ ವಿಷಯ ಯಾಕೆ ಬಿಡಿ ಅಂತ ಹೇಳ್ತಾನೆ ರವಿ. ಆಗ ಸೂರ್ಯ, ಅಲ್ಲ ಕಣೆ ಮೀನಾ, ನೀನು ಹೋಗ್ಬೇಕಾದ್ರೆ ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡೆ ಅಂತ ಕೇಳ್ತಾನೆ. ಆಗ ಮೀನಾ, ಫೋನ್ ಚಾರ್ಜ್ ಆಗಿರಲಿಲ್ಲ, ಅದಕ್ಕೆ ಸ್ವಿಚ್ ಆಫ್ ಆಯ್ತು, ಅದಕ್ಕೆ ನಾನೇನು ಮಾಡಲಿ ಅಂತ ಹೇಳೆ. ಶಾಂತಿ, ಇವಳು ಹೇಳೋದು ನಂಬೋ ಥರನ ಇದೆ, ಕುಂಭಾಭಿಷೇಕಕ್ಕೆ ಇವಳೇ ಬೇಕಂತ ಕರ್ಕೊಂಡು ಹೋಗಿದ್ರಂತೆ, ಇವಳು ಹೂವು ಕಟ್ಟೋರ ಜೊತೆ ಎಲ್ಲೋ ಊರು ಸುತ್ತಕ್ಕೆ ಹೋಗಿದ್ದಾಳೆ ಅಂತ ಅಂತಾಳೆ. ಅದಕ್ಕೆ ಮೀನಾ, ಅತ್ತೆ ನಾನು ಸುಳ್ಳ್ಯಾಕೆ ಹೇಳಿ ಅತ್ತೆ, ನಾನು ಸತ್ಯನೇ ಹೇಳ್ತಾ ಇರೋದು, ದಿನ ಸಂಪಾದನೆ ಮಾಡೋದಕ್ಕಿಂತ ಜಾಸ್ತಿ ಸಂಪಾದನೆ ಮಾಡಿದ್ದೀನಿ ಅಂತ ದುಡ್ಡು ತೆಗೆದು ತೋರಿಸ್ತಾಳೆ. ಅದಕ್ಕೆ ಶಾಂತಿ, ಓಹೋ, ಏನು ಭಾರಿ 3 ಕೋಟಿ ಸಂಪಾದನೆ ಮಾಡಿದ್ದಾಳೆ ಇವಳು, ಅದಕ್ಕೆ ದುಡ್ಡು ತೆಗೆದು ತೋರಿಸ್ತಿದ್ದಾಳೆ ಅಂತ ಅಂದಾಗ ರಂಗನಾಥ್, ಲೇ ಶಾಂತಿ, ಕಷ್ಟಪಟ್ಟು 1 ರೂಪಾಯಿ ದುಡಿದ್ರೂ ಅದು 1 ಕೋಟಿ ರೂಪಾಯಿಗೆ ಸಮಾನ ಕಣೆ, ಈ ಥರ ಎಲ್ಲ ಹಂಗಿಸಿ ಮಾತಾಡಬಾರ್ದು ಅಂತ ಹೇಳ್ತಾರೆ. ನೋಡಮ್ಮ ಮೀನಾ, ಇನ್ಮೇಲೆ ಎಲ್ಲಿಗಾದ್ರೂ ಹೋಗೋಕ್ಕಿಂತ ಮುಂಚೆಗೆ ಯಾರಿಗಾದ್ರೂ ಹೇಳಿಬಿಟ್ಟು ಹೋಗಬೇಕು, ಇವನಂತೂ ತುಂಬಾ ಗಾಬರಿಯಾಗಿದ್ದ, ಇಷ್ಟು ಗಾಬರಿ ಆಗಿರೋದನ್ನ ನಾನು ಯಾವತ್ತೂ ನೋಡೇ ಇಲ್ಲ ಅಂತ ಸರಿ, ಏನಾದರೂ ತಿಂದ್ಬಿಟ್ಟು ಮಲ್ಕೊಳ್ಳಿ ಹೋಗಿ ಅಂತೇಳಿ ರಂಗನಾಥ್ ಅಲ್ಲಿಂದ ಹೋಗ್ತಾರೆ. ಆಗ ಮನೋಜ, ಬಾರೆ ರೋಹಿಣಿ ಹೋಗೋಣ, ಏನು ಇಲ್ದಿರೋ ವಿಷಯಕ್ಕೆ ಇವನು ಇಷ್ಟೊಂದು ದೊಡ್ಡ ಬಿಲ್ಡಪ್ ತೊಗೊಂಡಿದ್ದಾನೆ ಅಂತ ಹೇಳ್ತಾನೆ. ಲೇ ಪೆಂಗ, ಏನು ಇಲ್ಲದೇ ಇರೋ ವಿಷಯ ಅಲ್ಲ ಕಣೋ, ಅವತ್ತು ರೋಹಿಣಿ ಮನೆ ಬಿಟ್ಟು ಹೋದಾಗ ನಾನು ನಿನ್ನ ಜೊತೆ ಬಂದು ಹುಡುಕ್ತಾ ಇದ್ದೆ, ಆದರೆ ಮನುಷ್ಯ ತೂಕಾದ್ರೂ ನೀನು ನನ್ನ ಜೊತೆ ಬಂದು ನಿಂತ್ಕೊಂಡೇನೋ, ಸಮಾಧಾನ ಹೇಳ್ದೇನೋ, ಹೋಗೋ ಅಂತ ಹೇಳ್ತಾನೆ. ಆಗ ರೋಹಿಣಿ, ಮನೋಜ್ ನೀವೆಲ್ಲ ಯಾಕೆ ಈ ವಿಷಯನ ಕೇಳೋದಕ್ಕೆ ಹೋಗ್ತೀರಾ, ಬನ್ನಿ ಇಲ್ಲಿಂದ ಹೋಗೋಣ ಅಂತೇಳಿ ಮನೋಜನ ರೂಮಿಗೆ ಕರ್ಕೊಂಡು ಹೋಗ್ತಾಳೆ.
ಆಗ ಮೀನಾ ಶಾಂತಿ ಹತ್ರ ಹೋಗಿ, ಅತ್ತೆ ನೀವೇನು ಹೇಳಿದ್ರಿ, ಇವ್ರ ಮನಸ್ಸಲ್ಲಿ ನನಗೆ ಜಾಗ ಇಲ್ವಾ, ಇವ್ರು ನನ್ನನ್ನು ಎಲ್ಲಿಟ್ಟಿದ್ದಾರೆ ಅಂತ ಹೇಳಿದ್ರಲ್ವಾ, ಈಗ ನೋಡಿ ಇವರು ನಾನು ಸ್ವಲ್ಪ ಹೊತ್ತು ಕಾಣಿಸ್ದೇ ಇರೋದಕ್ಕೆ ಊರೆಲ್ಲ ಹುಡುಕಿದ್ದಾರೆ, ಇದಕ್ಕೇನು ಹೇಳ್ತೀರಾ ಅಂತ ಹೇಳ್ತಾಳೆ. ಆಗ ಶಾಂತಿ ಕೋಪ ಮಾಡ್ಕೊಂಡು ಹೊರಟೋಗ್ತಾಳೆ ಅಲ್ಲಿಂದ. ಆಗ ಸೂರ್ಯ, ಏನೇ ಮೀನಾ ನಮ್ಮ ಸಕ್ಕರೆನೇ ಕ್ಲೀನ್ ಬೋಲ್ಡ್ ಮಾಡಿಬಿಟ್ಟಲೆ, ಏನು ಮಾತಾಡ್ದೆ ಹಾಗೆ ಹೊರಟೋದ್ರಲ್ಲ ಅಂತ ಕೇಳ್ತಾನೆ. ಅದು ಹಾಗೆ ರೀ, ಅದೆಲ್ಲ ನಿಮಗೆ ಗೊತ್ತಾಗಲ್ಲ, ಬನ್ನಿ ದೇವಸ್ಥಾನದಿಂದ ಪುಳಿಯೋಗರೆ ತಂದಿದ್ದೀವಿ ಊಟ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾಳೆ. ಆಗ ಕುಸುಮ ಸೂರ್ಯನಿಗೆ ಫೋನ್ ಮಾಡಿ, ಏನಪ್ಪ ಸೂರ್ಯ, ಮೀನಿನ ಬಗ್ಗೆ ಏನಾದರೂ ಗೊತ್ತಾಯ್ತಾ, ನನಗೆ ತುಂಬ ಗಾಬರಿ ಆಗ್ತದೆ, ನನಗೆ ಗೊತ್ತಿರೋ 2-3 ಕಡೆ ನಾನು ವಿಚಾರಿಸಿದೆ, ಆದರೂ ಅವಳ ಬಗ್ಗೆ ಏನೂ ಗೊತ್ತಾಗಿಲ್ಲ ಅಂತ ಕೇಳ್ತಾಳೆ. ಆಗ ಸೂರ್ಯ, ಅತ್ತೆ ಏನು ಭಯ ಪಡಬೇಡಿ, ಮೀನಾ ಮನೆಗೆ ಬಂದಾಯಿತು ಅಂತ ಹೇಳ್ತಾನೆ. ಅದಕ್ಕೆ ಕುಸುಮ, ಹೌದಾ ಮನೆಗೆ ಬಂದ್ಲಾ ಮೀನಾ, ನನಗೆ ಜೀವನೇ ಬಾಯಿಗೆ ಬಂದಂಗೆ ಆಗಿತ್ತು ಅಂತ ಹೇಳ್ತಾಳೆ. ಫೋನಲ್ಲಿ ಮಾತಾಡೋದನ್ನೇ ಕೇಳಿಸ್ಕೊಂಡು ಕನಕ, ಏನಾಯ್ತಮ್ಮ ಅಂತ ಕೇಳ್ತಾಳೆ. ಆಗ ಕುಸುಮ, ಮೀನಾ ಮನೆಗೆ ಬಂದ್ಲಂತೆ ಕಣೆ ಅಂತ ಹೇಳ್ತಾಳೆ. ಆಗ ಸೂರ್ಯ, ಅತ್ತೆ ಸಾರಿ ಅತ್ತೆ, ನೀವು ಆವಾಗಲೇ ಫೋನ್ ಮಾಡಬೇಕಾಗಿತ್ತು, ಮೀನಾ ಬಂದ ಖುಷಿಗೆ ನಾನು ಫೋನ್ನೇ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ತಾನೆ. ಆಗ ಕುಸುಮ, ಅಳಿಯಂದ್ರೆ ಮೀನಾ ಎಲ್ಲಿಗೆ ಹೋಗಿದ್ಲು, ಕೋಪದಲ್ಲಿ ಎಲ್ಲಾದರೂ ಹೋಗಿ ಕೂತ್ಕೊಂಡಿದ್ಲಂತ ಅಂತ ಕೇಳ್ತಾಳೆ. ಅದೆಲ್ಲ ಏನೂ ಇಲ್ಲ ಅತ್ತೆ, ದೇವಸ್ಥಾನದಲ್ಲಿ ಹೂ ಕಟ್ಟೋದಕ್ಕೆ ಕರೆದಿದ್ರಂತೆ, ಅದಕ್ಕೆ ಅಲ್ಲಿಗೆ ಹೋಗಿದ್ದಾಳೆ, ಅದಕ್ಕೆ ಲೇಟ್ ಆಗಿದೆ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಕುಸುಮ, ಅಯ್ಯೋ ಅಷ್ಟೇನಾ, ನಮಗೆಲ್ಲರಿಗೂ ಸ್ವಲ್ಪ ಹೊತ್ತು ಭಯನೇ ಬೀಳಿಸ್ಬಿಟ್ಟಿದ್ದೆ, ನಮಗೆ ಯಾರಿಗಾದರೂ ಫೋನ್ ಮಾಡಿ ವಿಷಯ ತಿಳಿಸ್ಬೋದಾಗಿತ್ತಲ್ಲ ಅಂತ ಹೇಳಿದಾಗ, ಫೋನ್ ಚಾರ್ಜ್ ಮುಗಿದೋಗಿತ್ತಂತೆ ಅತ್ತೆ, ಹೋಗೋ ಮುಂಚೆ ರವಿ ಹೆಂಡತಿ ಹತ್ರ ಹೋಗಿದ್ದಾಳೆ, ಮತ್ತು ಆ ಹುಡುಗಿ ಯಾಕಪ್ಪ ಯಾರಿಗೂ ಹೇಳಲಿಲ್ಲ ಅಂತ ಕೇಳ್ತಾಳೆ ಕುಸುಮ. ಮೀನಾ ಹೇಳೋದನ್ನು ಆ ಹುಡುಗಿ ಕೇಳಿಸ್ಕೊಂಡೇ ಇಲ್ಲ. ಅಯ್ಯೋ ಅದೊಂದು ದೊಡ್ಡ ತಲೆನೋವು ಬಿಡುತ್ತೆ ಅಂತ ಹೇಳ್ತಾನೆ. ಹೇಗೋ ಅಳಿಯಂದ್ರೆ ಅವಳು ಬಂದುಬಿಟ್ಲಲ್ಲ ಅದೇ ಖುಷಿ ನನಗೆ ಅಂತ ಕುಸುಮ ಹೇಳ್ತಾಳೆ. ಊಟ ಮಾಡಿದ್ರೆ ಅತ್ತೆ ಅಂತ ಕೇಳ್ತಾನೆ ಸೂರ್ಯ. ಆಗ ಕುಸುಮ, ಇನ್ನೂ ಇಲ್ಲಪ್ಪ ಈಗ ಮಾಡಬೇಕು ಅಂತ ಹೇಳ್ತಾನೆ. ಸರಿ ನೀವು ಊಟ ಮಾಡಿ ಮಲ್ಕೊಳ್ಳಿ, ನಾಳೆ ಬೆಳಿಗ್ಗೆ ನಾನೇ ಮೀನನ್ನು ಕಳಿಸ್ಕೊಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಸೂರ್ಯ. ಅಷ್ಟರಲ್ಲೇ ಮೀನಾ ಅಲ್ಲಿಗೆ ಬಂದು, ರೀ ಯಾರ ಜೊತೆ ಫೋನಲ್ಲಿ ಮಾತಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಸೂರ್ಯ, ನಿಮ್ಮ ಅಮ್ಮನ ಜೊತೆ ಮಾತಾಡ್ತಿದ್ದೀನಿ ಅಂತ ಹೇಳ್ತಾನೆ. ಆಗ ಮೀನಾ, ಅವ್ರು ಯಾಕ್ರಿ ಫೋನ್ ಮಾಡಿದ್ರು ಅಂತ ಕೇಳ್ತಾಳೆ. ಆಗ ಸೂರ್ಯ, ನೀನು ಬಂದಿದೆಯಾ ಇಲ್ವೋ ಅಂತ ಕೇಳೋದಕ್ಕೆ ಫೋನ್ ಮಾಡಿದ್ರು ಅಂತ ಹೇಳ್ತಾನೆ. ಅದಕ್ಕೆ ಮೀನಾ, ಅವ್ರ ಹತ್ರನೂ ಕೇಳ್ಬಿಟ್ರಾ ಅಂತ ಹೇಳ್ತಾಳೆ. ಆಗ ಸೂರ್ಯ, ಅವ್ರ ಹತ್ರ ಅಷ್ಟೇ ಅಲ್ಲ, ಎಲ್ಲ ಕಡೆನೂ ಹುಡ್ಕೊಂಡು ಹೋಗಿರುವಾಗ ಅವ್ರ ಹತ್ರ ಮಾತ್ರ ಕೇಳಿದೆ ಹೇಗಿರೋದು, ನೀನಾದರೂ ಹೋಗುವಾಗ ಅವ್ರಿಗೆ ಫೋನ್ ಮಾಡಿ ತಿಳಿಸ್ಬಿಟ್ಟು ಹೋಗಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಮೀನಾ, ನಾಳೆ ನಾನೇನಾದರೂ ಆ ಕಡೆ ಹೋದರೆ ಎಲ್ಲರೂ ನನ್ನ ವಿಚಾರಿಸ್ಕೊಳ್ತಾರೆ, ಯಾಕ್ರಿ ಹೀಗೆಲ್ಲ ಮಾಡ್ತೀರಾ, ಮನೆ ಬಿಟ್ಟು ಹೋಗಿರೋಳಿಗೆ ವಾಪಸ್ ಬರೋದು ಗೊತ್ತಿರಲ್ವಾ ಅಂತ ಕೇಳ್ತಾಳೆ. ಬೆಳಗ್ಗೆನೇ ನೀನು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೆಲ್ಲ, ಆ ಕೋಪದಲ್ಲೇ ಮನೆ ಬಿಟ್ಟು ಹೋಗ್ಬಿಟ್ಟೇನಂತ ಭಯ ಪಟ್ಬಿಟ್ಟಿದ್ದೆ ಅಂತಾನೆ ಸೂರ್ಯ. ಕೋಪ ಗೀಪ ಏನೂ ಇಲ್ಲ ರೀ, ನೀವು ಮನಸ್ಸಲ್ಲೊಂದು ಇಟ್ಕೊಂಡು ಬಾಯಲ್ಲೊಂದು ಮಾತಾಡೋದಿಲ್ಲ ಅಂತ ಅಜ್ಜಿ ಮಾವ ಕ್ಲಿಯರಾಗಿ ಹೇಳಿದ್ದಾರೆ, ನಾನು ಮನೆಗೆ ಬಂದಿದ್ದ ದಿವಸನೇ ಹೇಳಿದ್ದಾರೆ ಅಂತ, ಈ ವಿಷಯ ನನಗೆ ಚೆನ್ನಾಗಿ ಗೊತ್ತು ಅಂತಾಳೆ ಮೀನಾ. ಆಗ ಸೂರ್ಯ, ಹಾಗಾದರೆ ಬೆಳಿಗ್ಗೆ ನಾನು ಮಾತಾಡುವಾಗ ಯಾಕೆ ಕೋಪ ಮಾಡ್ಕೊಂಡೆ ಅಂತ ಕೇಳ್ತಾನೆ. ಆಗ ಮೀನಾ ಸೂರ್ಯನ ಕೈನ ಜೋರಾಗಿ ಗಿಲ್ತಾಳೆ. ನೋವಾಗ್ತಿದೆ ಕಣೆ ಅಂತ ಸೂರ್ಯ ಬಡ್ಕೋತಾ ಇರ್ತಾನೆ. ಇವಾಗ ನಿಮಗೂ ನೋವಾಗ್ತಿದೆ ತಾನೇ, ನನಗೂ ನೀವು ಮಾತಾಡ್ತಿರ್ಬೇಕಾದ್ರೆ ಬೆಳಿಗ್ಗೆ ಕೋಪ ಇತ್ತು, ಈಗ ಹೊರಟೋಯ್ತು ಅಂತಾಳೆ ಮೀನಾ. ಹೌದಮ್ಮ, ನಿನಗೇನೋ ಕೋಪ ಹೊರಟೋಯ್ತು, ಆದರೆ ಭಯ ಬೆಳೆಸಿದ್ದು ನನಗಲ್ವಾ, ನಿನ್ನೆ ನೋಡಿಕೊಂಡು ರೋಡ್ನಲ್ಲಿ ಹುಡುಕಾಡ್ಬಿಟ್ಟೆ ಗೊತ್ತಾ ಅಂತಾನೆ ಸೂರ್ಯ. ಆಗ ಮೀನಾ, ಎಲ್ಲೆಲ್ಲಿ ಹುಡುಕಿದ್ರಿ ನನ್ನ ಅಂತ ಕೇಳ್ತಾಳೆ. ಅದಕ್ಕೆ ಸೂರ್ಯ, ನೀನು ಓಡಾಡೋ ಜಾಗದಲ್ಲೆಲ್ಲ ಹುಡುಕಾಡ್ಬಿಟ್ಟೆ ಕಣೆ, ಮಾರ್ಕೆಟು, ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನು, ಕೊನೆಗೆ ಪೊಲೀಸ್ ಸ್ಟೇಷನ್ಗೂ ಹೋಗಿ ಬಂದುಬಿಟ್ಟೆ ಕಣೆ ಅಂತಾನೆ. ಹೌದಾ, ಪೊಲೀಸ್ ಸ್ಟೇಷನ್ಗೆ ಯಾಕ್ರಿ ಅಲ್ಲಿ ಹೋಗಿದ್ರಿ ಅಂತ ಕೇಳ್ತಾಳೆ. ಅಪ್ಪನಿಗೂ ಭಯ ಆಯಿತು ಕಣೆ, ಅದಕ್ಕೆ ಹೋಗಿದ್ದೆ, ಅಲ್ಲಿ ಇನ್ನೊಂದು ವಿಷಯ ನಡೀತು ಗೊತ್ತಾ, ಏನು ಅಂತ ಕೇಳ್ತಾಳೆ. ಅದಕ್ಕೆ ಸೂರ್ಯ, ನಾನು ಹೋಗೋದಕ್ಕೂ ಮುಂಚೆನೇ ನಿನ್ನ ತಮ್ಮ ಮಂಜ ಅಲ್ಲಿ ಬಂದಿದ್ದ ಕಣೆ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ, ಮಂಜನ ಅವನ್ಯಾಕೆ ಬಂದಿದ್ದ, ನಾನು ಕಾಣಿಸ್ತಿಲ್ಲ ಅಂತ ಕಂಪ್ಲೇಂಟ್ ಕೊಡೋದಕ್ಕೆ ಅವನು ಬಂದಿದ್ದ ಅಂತಾಳೆ. ಅದಕ್ಕೆ ಸೂರ್ಯ, ನೀನು ಕಾಣಿಸ್ತಿಲ್ಲ ಅಂತಲ್ಲ, ನಿನಗೆ ನಾನೇ ಏನೋ ಮಾಡಿಬಿಟ್ಟಿದ್ದೀನಿ, ಹಿಂಸೆ ಕೊಟ್ಬಿಟ್ಟಿದ್ದೀನಿ ಅಂತ ನನ್ನ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದ ನಿನ್ನ ತಮ್ಮ ಅಂತಾನೆ. ಅವನು ಯಾಕ್ರಿ ಈ ಥರ ಎಲ್ಲ ಮಾಡ್ತಿದ್ದೇನೆ, ಅವನಿಗೇನಾದರೂ ಹುಚ್ಚಿಡ್ದುಬಿಟ್ಟಿದ್ಯಾ ಅಂತ ಕೇಳ್ತಾಳೆ ಮೀನಾ. ಅದಕ್ಕೆ ಸೂರ್ಯ, ಇದನ್ನು ಅವನು ಮಾಡ್ತಾ ಇಲ್ಲ ಕಣೆ, ಇದನ್ನು ಯಾರೋ ಹೇಳ್ಕೊಟ್ಟು ಅವನ ಹತ್ರ ಬೇಕಂತ ಮಾಡಿಸ್ತಿದ್ದಾರೆ ಅಂತ ಅನ್ನಿಸ್ತಿದೆ ನನಗೆ ಅಂತಾನೆ. ಅದೆಲ್ಲ ನನಗೆ ಗೊತ್ತಿಲ್ಲ ಕಣೆ, ನನಗಂತೂ ಅವನ ಮೇಲೆ ತುಂಬಾ ಕೋಪ ಬಂದಿತ್ತು, ಬಿಟ್ಬಿಡ ಬಾರಿಸ್ಬಿಡೋಣ ಅಂತ ಅನಿಸಿತ್ತು, ಆದರೆ ನಿನ್ನನ್ನು ಬೇರೆ ಹುಡುಕ್ಬೇಕಾಗಿತ್ತಲ್ಲ, ಅದಕ್ಕೆ ಸುಮ್ಮನೆ ಬಂದ್ಬಿಟ್ಟೆ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ, ರೀ ಅವ್ನು ಈ ಥರ ಎಲ್ಲ ಮಾಡ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ರೀ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ, ಈ ಚಾನ್ಸ್ ಮತ್ತೆ ಸಿಗಲ್ಲ ಅಂತ ನನ್ನನ್ನು ಸಿಕ್ಕಾಕ್ಸಕ್ಕೆ ನೋಡ್ತಿದ್ದಾನೆ ಅಂತ ಅನಿಸುತ್ತೆ ಅಂತಾನೆ. ಈ ವಿಷಯನ ನನ್ನ ಮನೆಯಲ್ಲಿ ಯಾರಿಗೂ ಹೇಳಿಲ್ಲ, ನೀನು ಹೇಳ್ಬೇಡ ಅಂತ ಸೂರ್ಯ ಹೇಳ್ತಾನೆ ಮೀನಾಗೆ. ಅದಕ್ಕೆ ಮೀನಾ, ಆಯಿತು ರೀ, ನಾನು ಯಾರ ಹತ್ರನೂ ಹೇಳಲ್ಲ, ಅವ್ನು ಮಾಡಿದ ತಪ್ಪಿಗೆ ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ, ಏನೇ ಮೀನಾ, ನೀನು ಬೇಡದೇ ಇರೋ ತಪ್ಪಿಗೆಲ್ಲ ನೀನು ಯಾಕೆ ಸಾರಿ ಕೇಳ್ತೀಯಾ ಅಂತ ಹೇಳ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ. ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್.